ದೇಶ ಇವತ್ತು ತಲೆ ತಗ್ಗಿಸೋ ರೀತಿಯಲ್ಲಿ ಮಾತಾಡಿರುವಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ, ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಇದನ್ನ ಖಂಡನೆ ಮಾಡ್ತಾ ಇದ್ದೀವಿ. ಏನು ಇವತ್ತಿನ ದಿನ ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಪ್ರಜ್ಞಾವಂತರು ಏನು ಈ ಕೋಲಾರ ಬಂಧನ ನಡೆಸ್ತಾ ಇದ್ದೀವಿ, ಅದಕ್ಕೆ ನಾವು ವ್ಯಾಪಕ ಅಲ್ಪಸಂಖ್ಯಾತರು ಎಲ್ಲರೂ ಸೇರಿ ಏನು ಕೋಲಾರ ಬಂದ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ವ್ಯಾಪಕವಾದಂಥ ಬೆಂಬಲವನ್ನು ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸೂಚಿಸ್ತಾ ಇದ್ದೀವಿ. ಹಾಗೆಯೇ ಈ ದೇಶದಲ್ಲಿ ಸಂವಿಧಾನ ಇದೆಯೋ ಇಲ್ಲವೋ ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರದ ವರ್ತನೆ, ಮೋದಿ ಮತ್ತು ಅಮಿತ್ ಶಾ ಜೋಡಿ ಏನಿದೆ, ಈ ದಿನ ಇದು ಪ್ರಜಾಪ್ರಭುತ್ವಕ್ಕೆ ತುಂಬ ಮಾರಕವಾಗಿರುವಂಥ ಖಳನಾಯಕರು ಇವರು. ಹೇಗೆ ಅಂತಂದರೆ, ನಾವು ನಿನ್ನೆ ಎಲ್ಲ ಪ್ರೆಸ್ ಮೀಟಲ್ಲಿ ನಾವು ಮಾತಾಡಿದ್ದೀವಿ. ದ್ರೌಪದಿ ಮುರ್ಮು ಇದ್ದಾರಲ್ಲ, ನಮ್ಮ ದೇಶದ ರಾಷ್ಟ್ರಪತಿಗಳು, ಅವನ್ನೂ ಸಹ ಪಾರ್ಲಿಮೆಂಟ್ ಭವನ ಏನು ಜನ ಓಪನಿಂಗ್ ಸೆರೆಮನಿಗೆ ಉದ್ಘಾಟನೆಗೆ ಲೋಕಾರ್ಪಣೆ ಮಾಡಿದಾಗ ಅವನ್ನ ಖರೀದಿ ಮಾಡುವಂಥದ್ದು ಇದು ರಾಷ್ಟ್ರಪತಿಗೆ ಮತ್ತು ಸಂವಿಧಾನಕ್ಕೆ ಮಾಡುವಂಥ ಅವಮಾನ ಅಂತ ಜನ ಭಾವಿಸ್ತಾ ಇದ್ದಾರೆ. ಅದೇ ಅಯೋಧ್ಯೆ ರಾಮ ಮಂದಿರ ಅದನ್ನು ಲೋಕಾರ್ಪಣೆ ಮಾಡುವಾಗಲೂ ಸಹ ದ್ರೌಪದಿ ಮುರ್ಮುರವ್ರನ್ನ ಕಡೆಗಣಿಸಿ ಅವರು ಆ ಕಾರ್ಯಕ್ರಮ ಮಾಡಿರುವಂಥದ್ದು ಇಡೀ ದೇಶ ತಲೆ ತಗ್ಗಿಸುವಂಥ ವಿಚಾರ ಇದು. ಆದ್ದರಿಂದ ಈ ದೇಶದಲ್ಲಿ ಒಂದು ಅಘೋಷಿತ ತುರ್ತು ಪರಿಸ್ಥಿತಿ ಇದೆ. ಈ ದೇಶದಲ್ಲಿ ನಾವೆಲ್ಲ ಸಹ ಮುಂದಿನ ದಿನಗಳಲ್ಲಿ ಮಾನ ಮರ್ಯಾದೆಯಾಗಿ ಜೀವನ ಮಾಡೋದು ತುಂಬ ಸಹಬಾಳ್ವೆ ಅಸಾಧ್ಯ ಆಗ್ತಾರೋ ನಿಟ್ಟಿನಲ್ಲಿ ನಾವು ಇದನ್ನು ವ್ಯಾಪಕವಾಗಿ ಪ್ರತಿಭಟನೆ ಮಾಡ್ತೀವಿ. ನಾವು ಅಮಿತ್ ಶಾನ ಈ ದೇಶದಿಂದನೇ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕರೆ ನೀಡ್ತಾ ಇದ್ದೀವಿ. ನಮಸ್ಕಾರ. ದೇಶ ಕಂಡರಿಯದ ರೀತಿಯಲ್ಲಿ ಸಂವಿಧಾನವನ್ನು ಅಲಗಿಸಿಕೊಂಡಿರ್ತಕ್ಕಂಥ ಸಂದರ್ಭ ಇಂದು ಇಡೀ ದೇಶದಲ್ಲಿ ಕಾಣ್ತಾ ಇದೆ. ಸಂವಿಧಾನವೇ ಅವಶ್ಯಕತೆ ಇಲ್ಲ ಈ ದೇಶಕ್ಕೆ ಅಂತ ಹೇಳಿದಂಥ ಬಿಜೆಪಿಯವರಿಗೆ ಸಂವಿಧಾನವೇ ಅವಶ್ಯಕತೆ ಇಲ್ಲ ಈ ದೇಶಕ್ಕೆ ಅಂತ ಹೇಳಿದ ಬಿಜೆಪಿಯವರಿಗೆ ಸರಿಯಾದ ಉತ್ತರ ಇವತ್ತು ಕೋಲಾರ ಬಂದ್ ಆಚರಣೆ ಮಾಡಿರ್ತಕ್ಕಂಥದ್ದು. ಬಹುಶಃ ಅಮಿತ್ ಶಾ ಅವರು ದೇಶದ ಜನತೆಗೆ ಒಂದು ಉತ್ತಮವಾದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ವಿರುದ್ಧ ಮಾತನಾಡಿರ್ತಕ್ಕಂಥದ್ದು, ಬಹಳ ಕೀಳುತನದ ಮಾತನ್ನು ಬಳಸಿರ್ತಕ್ಕಂಥದ್ದು. ದೇಶದ ಪ್ರಜ್ಞಾವಂತರು, ದೇಶದ ಎಲ್ಲ ಹೋರಾಟಗಾರರು ಇದನ್ನು ಧಿಕ್ಕಾರ ಮಾಡಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಕೋಲಾರದಲ್ಲಿ ನಾವೆಂದೂ ಕಂಡರಿಯದ ರೀತಿಯಲ್ಲಿ ನಾವು ಕೂಡ 30-40 ವರ್ಷಗಳಿಂದ ಕೋಲಾರದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ. ಆದರೆ ಇಂದು ಅಂಬೇಡ್ಕರ್ ಅವರ ಪರವಾದ ಒಂದು ಏನು ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ, ಇಡೀ ಸಮಾಜ ಅವರ ಪರ ನಿಂತಿರ್ತಕ್ಕಂಥದ್ದು ಇವತ್ತು ಬಿಜೆಪಿಯವರು ಗಂಟೆರೆದು ನೋಡ್ತಕ್ಕಂಥ ವಿಚಾರ. ಇನ್ನೆಂದೂ ಕೂಡ ಸಂವಿಧಾನದ ವಿಚಾರದಲ್ಲಾಗಲಿ, ಅಂಬೇಡ್ಕರ್ ವಿಚಾರದಾಗಲಿ, ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಾಗಲಿ, ಗಾಂಧಿಯವರ ವಿಚಾರದಲ್ಲಾಗಲಿ ಮಾತನಾಡಿದರೆ ತಕ್ಕ ಪಾಠ ಬೀದಿಗೆ ಬಂದು ಜನ ಕಲಿಸ್ತಾರೆ ಅಂತಕ್ಕಂಥ ಮಾತು ಇವತ್ತಿನ ಕೋಲಾರ ಬಂದು ಈ ಮುಖಾಂತರ ನಮಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಶಾಂತ ರೀತಿಯಲ್ಲಿದ್ದಂಥ ಜನರನ್ನ ಉದ್ರೇಕ ಕೊಡತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಅಮಿತ್ ಶಾ ಅವರು ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಹೊರ ಇದ್ದಂಥವರು, ಆ ಸಂವಿಧಾನದ ಆಧಾರದ ಮೇಲೆ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯವರು ಮಾತು ಹೇಳಿದ್ದಾರೆ, ರೇ ಅಮಿತ್ ಶಾ ಅವರೇ, ಮೋದಿ ಅವರೇ, ನೀವು ಇವತ್ತು ಈ ದೇಶದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದೀವಿ ಅಂದರೆ ಅದಕ್ಕೆ ಅಂಬೇಡ್ಕರ್ ಅವ್ರ ಕಾರಣ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ಹಕ್ಕುಗಳಿಂದ ನಾವು ಇವತ್ತು ಈ ದೇಶವನ್ನು ಜನರ ಪ್ರತಿನಿಧಿಗಳೇ ಆಳ್ತಾ ಇದ್ದೀವಿ. ನಾವು ಜನರ ಪ್ರತಿನಿಧಿಗಳೇ ಹೊರತು ಜನರಿಗೆ ಆದೇಶ ಮಾಡ್ತಕ್ಕಂಥವ್ರಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಅಮಿತ್ ಶಾ ಅವರು ಈ ಕೂಡಲೇ ರಾಜೀನಾಮೆಯನ್ನು ನೀಡಬೇಕು. ಅವರು ಹೇಳಿರ್ತಕ್ಕಂಥ ಮಾತುಗೋಸ್ಕರ ಇಡೀ ದೇಶದ ಜನರ ಜೊತೆಗೆ ಕ್ಷಮಾಪಣೆಯನ್ನು ಕೋರಬೇಕು ಅಂತ ಈ ಮುಖಾಂತರ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಇವತ್ತೇನು ಕೋಲಾರ ಜಿಲ್ಲೆಯ, ಕೋಲಾರ ನಗರದ ಎಲ್ಲ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ರೈತರ ಹೋರಾಟಗಳ ಜೊತೆಗೂಡಿ ಬಂದನ್ನ ಕರೆ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಮುಖಂಡರು ಕರೆ ಮಾಡಿರ್ತಕ್ಕಂಥ ಈ ಅದ್ಭುತವಾದ ಬಂದಿಗೆ ನಮ್ಮೆಲ್ಲರ ಒಕ್ಕೊರಲ ಬೆಂಬಲ ಸೂಚಿಸಿ ನಾವು ಕೂಡ ಹೆಮ್ಮೆಯಿಂದ
ಅಂಬೇಡ್ಕರ್ ಅವರ ಹೆಮ್ಮೆಯ ಮಕ್ಕಳಾಗಿ ನಾವು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ. ಈ ಹೋರಾಟ ಯಶಸ್ವಿಗೊಳಿಸಿದ್ದಕ್ಕೆ ನಮ್ಗೆಲ್ಲರೂ ಕೂಡ ಅನೇಕ ವಂದನೆಗಳನ್ನು ಸಲ್ಲಿಸ್ತೇವೆ.